ಕ್ಲೈಂಟ್ನ ಅಮೆಂಡ್ಮೆಂಟ್ಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಕ್ಲೈಂಟನ್ನು ಯಾವಾಗ ಬೇಕಾದ್ರೂ ಅಂದರೆ CPC ಆರ್ಡರ್ 6 ರೂಲ್ 7ರ ಅಡಿಯಲ್ಲಿ ಅಮೆಂಡ್ಮೆಂಟನ್ನು ಮಾಡ್ಬೋದಾಗಿರುತ್ತೆ ಅವಶ್ಯಕತೆ ಇದ್ದಂಥ ಸಂದರ್ಭದಲ್ಲಿ. ಆದರೆ ಈ ಒಂದು ಪ್ರಕರಣದಲ್ಲಿ ಅಮೆಂಡ್ಮೆಂಟ್ ಮಾಡಲಿಕ್ಕೆ ಬರೋದಿಲ್ಲ ಅಂಥೇಳಿ ಸುಪ್ರೀಂ ಕೋರ್ಟ್ ತನ್ನ ಮಹತ್ವದ ತೀರ್ಪನ್ನು ನೀಡಿದೆ. ಈ ಒಂದು ಪ್ರಕರಣದ ಸಾರಾಂಶವನ್ನು ನೋಡೋದಾದರೆ, ಈ ಪ್ರಕರಣದಲ್ಲಿ 2004ನೇ ಇಸ್ವಿಯಲ್ಲಿ ರಾಜಿಯ ಮೂಲಕ ಇಬ್ಬರು ಪಕ್ಷಕಾರರು ರಾಜಿಯನ್ನು ಮಾಡಿಕೊಳ್ತಾರೆ. ಅನಂತರ 5 ವರ್ಷಗಳ ಮೇಲ್ಪಟ್ಟು ಅದಾದರೂ ಕೂಡ ರಾಜಿ ಸಂಧಾನ ಏನಾಗಿರುತ್ತೆ, ಲೋಕ ಅದಾಲತಲ್ಲಿ ರಾಜಿ ಏನಾಗಿರುತ್ತೆ ಅದರಂತೆ ಅವರು ಪ್ಲೈಂಟಿಫ್ ಏನಿರ್ತಾರೆ ಅವರಿಗೆ ಸಂದಾಯ ಮಾಡಬೇಕಾದಂಥ ಹಣವನ್ನು ಡಿಫೆಂಡೆಂಟ್ ಮಾಡಿರೋದಿಲ್ಲ ಅಂಥೇಳಿ ಅದನ್ನು ಮತ್ತೆ ಮರುಸ್ಥಾಪನೆ ಮಾಡೋದಕ್ಕೆ ಅವಶ್ಯಕವಾಗಿ ಬೇಕಾದಂಥ ಅಮೆಂಡ್ಮೆಂಟನ್ನು ಮಾಡೋದಕ್ಕೆ ಆ ಒಂದು ದಾವೆಯನ್ನು ಪುನರ್ಸ್ಥಾಪಿಸಿ 2010ರಲ್ಲಿ ಅರ್ಜಿಯನ್ನು ಹಾಕ್ತಾರೆ. ಅದನ್ನು ಪ್ರಶ್ನಿಸಿ ಈ ಒಂದು ಮೇಲ್ಮನವಿ ಬಂದಿರುತ್ತೆ. ಈ ಸಿವಿಲ್ ಅಪೀಲ್ನಲ್ಲಿ ಏನು ಅಮೆಂಡ್ಮೆಂಟ್ಗೆ ಸಂಬಂಧಿಸಿದಂತೆ ಬಂದಿರುತ್ತೆ ಅದು 5 ವರ್ಷಗಳ ಮೇಲ್ಪಟ್ಟಾಗಿರುತ್ತೆ. ಹಾಗಾಗಿ ಇಲ್ಲಿ ಅಲೋ ಮಾಡಲಿಕ್ಕೆ ಬರೋದಿಲ್ಲ ಅನ್ನೋದು ಹೇಳುತ್ತೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಇದನ್ನು ಗಮನಿಸಿದ್ದು ಯಾವುದೇ ಒಂದು ಪ್ರಕರಣದ ಒಂದು ಅಂಶವು ಅಂದರೆ ಕಾಸಪಾಕ್ಷನ ಪ್ರಾರಂಭ ಆದ 3 ವರ್ಷಗಳ ಒಳಗಡೆ ಇದು ಮಾಡಬೇಕಾಗತ್ತೆ. ಅದರ ಲಿಮಿಟೇಷನಲ್ಲೂ ಕೂಡ ಇದು 5 ವರ್ಷ 3 ತಿಂಗಳ ಮೇಲ್ಪಟ್ಟೆ ಇರೋದರಿಂದ ಇಲ್ಲಿ ಅಮೆಂಡ್ಮೆಂಟ್ಗೆ ಬದಲಾವಣೆಗೆ ಕೇಳೋದಕ್ಕೆ ಬರೋದಿಲ್ಲ. ಆ ರೀತಿಯಲ್ಲಿ ಕೇಳಿದರೆ ಫ್ಯಾಕ್ಟ್ ಆಫ್ ದಿ ಕೇಸ್ ಅಂದರೆ ಅದರ ಒಂದು ಮೂಲ ಇದೇನಿರುತ್ತೆ ಅದೇ ಬದಲಾವಣೆ ಆಗುತ್ತೆ. ಸೊ ಹಾಗಾಗಿ ಆ ರೀತಿಯಲ್ಲಿ ಮಾಡಲಿಕ್ಕೆ ಬರೋದಿಲ್ಲ ಅಂಥೇಳಿ ಈ ಒಂದು ಪ್ರಕರಣದಲ್ಲಿ ಅಮೆಂಡ್ಮೆಂಟ್ಗೆ ಅವಕಾಶವನ್ನು ಮಾಡಿದಂಥ ಏನು ಇರುತ್ತೆ ಮತ್ತು ಆ ಅಪ್ಲಿಕೇಶನ್ ಏನಿರುತ್ತೆ ಅದನ್ನು ವಜಾಗೊಳಿಸುತ್ತೆ. ಈ ಒಂದು ತೀರ್ಪನ್ನು ಮಾನ್ಯ ಸುಪ್ರೀಂ ಕೋರ್ಟ್ ಬಸವರಾಜ್ ವರ್ಸಸ್ ಇಂದಿರಾ ಆ್ಯಂಡ್ ಅದರ್ಸ್ ಈ ಒಂದು ಪ್ರಕರಣದಲ್ಲಿ ನೀಡಿದ್ದು, ಈ ಒಂದು ಪ್ರಕರಣದಲ್ಲಿ ಒಂದು ಮುಖ್ಯವಾಗಿ ನಾವು ನೋಡೋದಂಥದ್ದಾದರೆ ಅಂದರೆ ಒಂದು ರಾಜಿ ಮಾಡಿಕೊಂಡಂಥ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರು ಆ ರಾಜಿಯಂತೆ ಅವರು ಏನು ಸಂದಾಯ ಮಾಡಬೇಕಾಗತ್ತೆ, ಒಂದು ಸೆಟ್ಲ್ಮೆಂಟ್ ಮಾಡಬೇಕಾಗಿರುತ್ತೆ. ಅದನ್ನು ಮಾಡಲಿಲ್ಲ ಅಂತಂದಾಗ ಅದು ಕಾಲಮಿತಿಯ ಒಳಗಡೆ ಅದಕ್ಕೆ ಸಂಬಂಧಿಸಿದಂತೆ ಎಕ್ಸಿಕ್ಯೂಟನ್ನು ಮಾಡ್ಕೋಬೇಕಾಗಿರುತ್ತೆ ಅಥವಾ ಅದಕ್ಕೆ ಬದಲಾವಣೆಯನ್ನು ಮಾಡಿಕೊಂಡು ಆ ಒಂದು ಪ್ರಕರಣವನ್ನು ಮುಂದುವರಿಸಬೇಕಾಗತ್ತೆ. ಇದಕ್ಕಿಂತ ಅತಿಯಾಗಿ ಮುಖ್ಯವಾಗಿ ಈ ರಾಜಿ ಅರ್ಜಿಯಲ್ಲಿ ಅದಕ್ಕೆ ಸಂಬಂಧಿಸಿದಂತೆ ಒಂದು ಮಹತ್ವದ ಅಂಶಗಳನ್ನು ಕೂಡ ಅಂದರೆ ಅವರು ಆ ಒಂದು ರಾಜಿಯಂತೆ ನಡ್ಕೊಳ್ಳದೇ ಇದ್ದರೆ ಏನು ಮಾಡಬೇಕು ಅನ್ನೋ ಅಂಶವನ್ನು ಕೂಡ ಮುಖ್ಯವಾಗಿ ಪರಿಗಣಿಸಿರಬೇಕಾಗಿರುತ್ತೆ. ಅಂದರೆ ನಮೂದು ಮಾಡಿ ಅದಕ್ಕೆ ಒಪ್ಪಿಗೆ ಆಗಿರಬೇಕಾಗಿರುತ್ತೆ ಅನ್ನೋದು ಮುಖ್ಯವಾಗಿರುತ್ತೆ. ಅದು ಹಾಗಿದ್ದರೆ ಅಥವಾ ಆ ಒಂದು ಸಂದರ್ಭದಲ್ಲಿ ಅದರ ಒಂದು ವ್ಯವಹಾರ ಕಂಪ್ಲೀಟ್ ಆಗಲಿಲ್ಲ ಅಂದಾಗ ಅದನ್ನು ಮುಂದುವರ್ಸೋದಕ್ಕೆ ಒಂದು ಅವಕಾಶ ಆಗಿರುತ್ತೆ. ಅಥವಾ ಒಂದು ಕಾಲಮಿತಿ ಒಳಗಡೆ ಅಂದರೆ 3 ವರ್ಷದ ಒಳಗಡೆ ಅದನ್ನ ಅಮೆಂಡ್ಮೆಂಟನ್ನು ಮಾಡ್ಕೋಬೋದಾಗಿರುತ್ತೆ. ಅದಕ್ಕಿಂತ ಹೆಚ್ಚಿಗೆ ಆದಂಥ ಸಂದರ್ಭದಲ್ಲಿ ಅಲೋ ಮಾಡೋದು ಕಷ್ಟ ಅನ್ನೋದು ಈ ಒಂದು ಪ್ರಕರಣದಲ್ಲಿ ಕಂಡುಬರುತ್ತೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀಡಬೇಕಾದ್ರೆ ಒಂದು ಹಲವಾರು ಒಂದು ಪ್ರಮುಖ ಜಡ್ಜ್ಮೆಂಟ್ಗಳನ್ನು ಕೂಡ ನಮೂದು ಮಾಡಿದೆ. ಅದರಲ್ಲಿ ಕೆಲವೊಂದನ್ನು ನಾನು ಇಲ್ಲಿ ಹೇಳೋದಾದರೆ 2009ರ ತೀರ್ಪುಗಳಿಗೆ ಸಂಬಂಧಿಸಿದಂತೆ ರೇವ್ಜಿತ್ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಈ ಒಂದು ಪ್ರಕರಣವನ್ನು ಕೂಡ ನಮೂದು ಮಾಡಿದೆ. ವಿದ್ಯಾಬಾಯಿ ಆ್ಯಂಡ್ ಅದರ್ಸ್ ವರ್ಸಸ್ ಪದ್ಮಲತಾ ಆ್ಯಂಡ್ ಅದರ್ಸ್ ಈ ಒಂದು ಪ್ರಕರಣವನ್ನು ಕೂಡ ಇವು 2009ರ ಒಂದು ತೀರ್ಪುಗಳನ್ನು ಒಳಗೊಂಡಿದ್ದು ಇವುಗಳನ್ನು ಕೂಡ ಈ ಪ್ರಕರಣದಲ್ಲಿ ನಮೂದು ಮಾಡಲಾಗಿದೆ. ಹಾಗೆಯೇ 2001ರ ಪ್ರಕರಣಗಳಾದಂಥ ದೊಂಡಪತಿ ನಾರಾಯಣ ರೆಡ್ಡಿ ವರ್ಸಸ್ ದುಗ್ಗಿರೆಡ್ಡಿ ವೆಂಕಟ ನಾರಾಯಣ ರೆಡ್ಡಿ ಆ್ಯಂಡ್ ಅದರ್ಸ್ ಈ ಒಂದು ಪ್ರಕರಣಗಳನ್ನು ಕೂಡ ಇಲ್ಲಿ ನಮೂದು ಮಾಡಲಾಗಿದೆ. ಈ ಒಂದು ಇದ್ರ ಜೊತೆಗೆ ಎಸ್ಟ್ರಲಾ ರಬ್ಬರ್ ಆ್ಯಂಡ್ ದಾಸ್ ಪ್ರೈವೇಟ್ ಲಿಮಿಟೆಡ್ ಈ ಒಂದು ಪ್ರಕರಣವನ್ನು ಕೂಡ ಇಲ್ಲಿ ನಮೂದು ಮಾಡಲಾಗಿದೆ. ಈ ಪ್ರಕರಣಗಳಲ್ಲಿ ಮುಖ್ಯವಾದಂಥ ಒಂದು ಪ್ರಕರಣಗಳಾಗಿದ್ದು ಇನ್ನೂ ಹಲವಾರು ಪ್ರಕರಣಗಳನ್ನು ಈ ಒಂದು ಸುಪ್ರೀಂ ಕೋರ್ಟ್ನ ಒಂದು ಪ್ರಕರಣದಲ್ಲಿ ನಮೂದು ಮಾಡಲಾಗಿದೆ. ಆದರೆ ಇವು ಪ್ರಮುಖವಾದ ಪ್ರಕರಣಗಳಾಗಿದ್ದು ಈ ಅಮೆಂಡ್ಮೆಂಟ್ಗೆ ಸಂಬಂಧಪಟ್ಟಂಥ ಈ ಪ್ರಕರಣಗಳನ್ನು ನೋಡ್ಬೋದಾಗಿರುತ್ತೆ. ಇದನ್ನು ಓದೋದಕ್ಕೆ ಕೆಳಗಡೆ ಕೊಟ್ಟಿರುವಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಂದರೆ ಆಲ್ ಕೋರ್ಟ್ ರಿಪೋರ್ಟರ್ ಮೇಲೆ ಕ್ಲಿಕ್ ಮಾಡಿ ಹೆಚ್ಚಿನ ಒಂದು ಪ್ರಕರಣಗಳನ್ನು ಕೂಡ ಅಧ್ಯಯನ ಮಾಡ್ಬೋದಾಗಿರುತ್ತೆ. ಈ ಪರ್ಟಿಕ್ಯುಲರಾಗಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಅಮೆಂಡ್ಮೆಂಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಲಿಂಕ್ ಕೊಟ್ಟಿರುವಂಥದ್ದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪ್ರಕರಣವನ್ನು ನೋಡ್ಬೋದಾಗಿರುತ್ತೆ ಮತ್ತು ಅದನ್ನು ಡೌನ್ಲೋಡ್ ಕೂಡ ಮಾಡ್ಕೋಬೋದಾಗಿರುತ್ತೆ. ಇನ್ನು ಕೆಲವರು ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪ್ರಕರಣವನ್ನು ಯಾವ ಥರದ ಡೌನ್ಲೋಡ್ ಮಾಡ್ಕೋಬೇಕು,
ಕೆಲವರು ನಮಗೆ ಡೌನ್ಲೋಡ್ ಆಗ್ತಾ ಇಲ್ಲ ಅನ್ನೋ ಒಂದು ಕೆಲವೊಂದು ಕಾಮೆಂಟ್ಗಳನ್ನು ಹಾಕ್ತಾ ಇದ್ದಾರೆ. ಆ ರೀತಿ ಯಾವುದೇ ಸಮಸ್ಯೆಗಳಿದ್ದರೆ ಕಾಮೆಂಟಲ್ಲಿ ತಿಳಿಸ್ಬೋದು. ಅದನ್ನ ಮುಂದಿನ ಒಂದು ವೀಡಿಯೋದಲ್ಲಿ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು, ಆ ಲಿಂಕ್ ಮೇಲೆ ಹೋಗಿ ಅಲ್ಲಿ ಸರ್ಚನ್ನು ಯಾವ ಥರ ಮಾಡಬೇಕು ಅನ್ನೋದು ಸಂಬಂಧಿಸಿದಂತೆ ಮುಂದಿನ ವೀಡಿಯೋದಲ್ಲಿ ನಾನು ಸವಿವರವಾಗಿ ವಿತ್ ಸ್ಕ್ರೀನ್ಶಾಟ್ ಜೊತೆಗೆ ಅದನ್ನ ತಿಳಿಸೋದಕ್ಕೆ ಇಚ್ಛಿಸ್ತೇನೆ. ಹೆಚ್ಚಿನ ಒಂದು ಜಡ್ಜ್ಮೆಂಟ್ಗಳನ್ನು ನೋಡೋದಕ್ಕೆ ಹಾಲ್ಕೋಟ್ ರಿಪೋರ್ಟರ್ಗೆ ಲಾಗಿನ್ ಆಗಿ ನೋಡ್ಬೋದಾಗಿರುತ್ತೆ. ಮತ್ತು ನಮ್ಮ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಮ್ಮ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಕಾನೂನಿನ ಅರಿವು ಎಲ್ಲರಿಗೂ ಸಿಗುವಂತಾಗಲಿ.